ಆತ ಕಾವಿ ತೊಟ್ಟಿಲ್ಲ, ಜ್ಯೋತಿಷ್ಯ ಕೇಂದ್ರ ಇಟ್ಕೊಂಡಿಲ್ಲ. ಆದರೂ ಸಹಿತ ಕಷ್ಟ ಅಂತ ಹೋದರೆ ಪರಿಹಾರ ಕೊಡ್ತಿದ್ದನಂತೆ. ಅವರನ್ನು ನಂಬಿ ಹೋಗ್ತಿದ್ದ ಮಹಿಳೆಯರಿಗೆ ಆತ ಮಾಡಿದ್ದಾದರೂ ಏನು ಗೊತ್ತಾ? ಆ ಕುರಿತು ಸ್ಟೋರಿ ಇಲ್ಲಿದೆ ನೋಡಿ. ದೀಪದ ಮುಂದೆ ಧ್ಯಾನ, ಬಣ್ಣ ಬಣ್ಣದ ರಂಗೋಲಿ ಮಧ್ಯೆ ದೀಪಗಳ ಅಲಂಕಾರ. ಹೀಗೆ ಕುಳಿತಿರೋ ಈತನ ಹೆಸರು ಮೋಹನ್ ಕುಮಾರ್. ನಾನೊಬ್ಬ ದೈವ ಸಂಭೂತ. ಈಗ ನಡೀತಿರೋದು ಮುಂದೆ ಆಗೋದನ್ನ ಹೇಳಿ ನಿಮಗೆ ಎದುರಾಗುವ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಕೊಡ್ತೇನೆ ಅಂತೇಳಿ ಹಲವು ಮಹಿಳೆಯರನ್ನ ವಂಚಿಸಿದ್ದಾನೆ. ಹೀಗಾಗಿ ಇದೀಗ ಈತನ ವಿರುದ್ಧ ಬೆಂಗಳೂರಿನ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ. ಈತ ನೋಡಲು ಬಹಳ ಸಂಭಾವಿತನ ರೀತಿ ಕಂಡರೂ ಸಹ ಈತ ಮಾಡಿರುವ ಅನಾಚಾರಗಳು ಒಂದೆರಡಲ್ಲ. ಈತನ ಬಳಿಗೆ ಬರುತ್ತಿದ್ದ ಮಹಿಳೆಯರನ್ನು ನಂಬಿಸಿ ಅತ್ಯಾಚಾರ ಹಾಗೂ ಲೈಂಗಿಕ ದೌರ್ಜನ್ಯ ಎಸಗಿದ್ದಾನೆ ಎನ್ನಲಾಗಿದೆ. ಸದ್ಯ ಸಿಕೆ ಅಚ್ಚುಕಟ್ಟು ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿರುವ ಸಂತ್ರಸ್ತೆ ಬ್ಯೂಟಿಷಿಯನ್ ಟ್ರೈನಿಂಗ್ ಸೆಂಟರ್ ನಡೆಸುತ್ತಿದ್ದರಂತೆ. ಇವರ ಬಳಿ ಹೋಗಿ, ನಾನೊಬ್ಬ ಅಸ್ಟ್ರಾಲಜರ್, ನಿಮ್ಮ ವ್ಯಾಪಾರ ಅಭಿವೃದ್ಧಿಗಾಗಿ ನಿಮಗೆ ಮತ್ತು ನಿಮ್ಮ ಯಜಮಾನರಿಗೆ ಪೂಜೆಗಳನ್ನು ಮಾಡಿಸಬೇಕಾಗಿರುತ್ತದೆ ಎಂದು ತಿಳಿಸಿದ್ದನಂತೆ. ಅದನ್ನ ನಿಜ ಎಂದು ನಂಬಿದ್ದ ಸಂತ್ರಸ್ತೆ ಸ್ವಾಮೀಜಿ ಹೇಳಿದಂತೆ ಕೇಳಿದ್ಲಂತೆ. ನಂತರ ಸಂತ್ರಸ್ತೆಯನ್ನು ರಾಮನಗರ ಬಳಿಯಿರುವ ಪಿರಮಿಡ್ ವ್ಯಾಲಿಗೆ ಕರೆದುಕೊಂಡು ಹೋಗಿ ಬೀಡ್ಸ್ ಮತ್ತು ರಾಶಿ ಉಂಗುರಗಳ ಬಗ್ಗೆ ಬುರುಡೆ ಬಿಟ್ಟಿದ್ದಂತೆ. ಬಳಿಕ ಚಾಮುಂಡಿ ಬೆಟ್ಟ, ನಿಮಿಷಾಂಬ ದೇವಸ್ಥಾನ ಅಂತ ಸಂತ್ರಸ್ತೆಯನ್ನ ಕರೆದುಕೊಂಡು ಹೋಗಿ ಪೂಜೆ ನೆಪದಲ್ಲಿ ಲೈಂಗಿಕ ದೌರ್ಜನ್ಯಕ್ಕೆ ಮುಂದಾಗಿದ್ದಂತೆ. ಈ ವೇಳೆ ವಿರೋಧಿಸಿದ್ದಕ್ಕೆ ಯಾರಿಗಾದರೂ ಹೇಳಿದ್ರೆ ನಿಮ್ಮ ಕುಟುಂಬದವರ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿ ರಕ್ತಕಾರಿ ಸಾಯುವಂತೆ ಮಾಡುತ್ತೇನೆಂದು ಬೆದರಿಕೆ ಹಾಕಿದ್ದನಂತೆ. ನಂತರ ದೀಕ್ಷೆ ಕೊಡುವ ನೆಪದಲ್ಲಿ ಮನೆಗೆ ಬಂದಿದ್ದ ಈ ಡೊಂಗಿ ಸ್ವಾಮಿ ಮೋಹನ್ ಕುಮಾರ್ ಸಂತ್ರಸ್ತೆಯ ಪತಿ ಹಾಗೂ ಮಕ್ಕಳನ್ನ ಹೊರಗೆ ಕಳಿಸಿ ಬ್ಲ್ಯಾಕ್ ಮ್ಯಾಜಿಕ್ ಮಾಡೋದಾಗಿ ಹೆದರಿಸಿ ಲೈಂಗಿಕ ದೌರ್ಜನ್ಯವೆಸಗಿದ್ದಂತೆ. ಪ್ಯಾಂಟಿಂಗ್ ಮಾಡ್ತಾ ಇರ್ತಾರೆ, ಕಣ್ಣು ಮುಚ್ಕೊಳ್ಳಿ ಅಂತಾರೆ. ನನ್ನ ಕೈಲಿ ಆಗಲ್ಲ, ಯಾಕಂದ್ರೆ ನನ್ ಕ್ಲಾಸ್ಟ್ರೋಫೋಬಿಯಾ ಪ್ರಾಬ್ಲಮ್ ಇರುತ್ತೆ. ಸೊ ಹಂಗೆ ಮೆಡಿಟೇಷನ್ ತರಾನೇ ಮಾಡ್ಕೊಂಡಿರಿ ಅಂತ ಹೇಳಿ ಅವ್ರು ನನ್ನನ್ನ ಟಚ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಟಚ್ ಮಾಡಾಗ ನಾನು ಅವಾಗ ಜೋರಾಗಿ ಕಿರ್ಚ್ತೀನಿ. ಆಮೇಲೆ ಕಿರ್ಚ್ಬೇಡ, ಸುಮ್ನೆ ಇರೋ ನೀನು ಅಂತ ಹೆದರ್ಸ್ತಾರೆ ನನಗೆ. ಆದ್ರೂ ನಾನು ಅವ್ರನ್ನ ತಳ್ತೀನಿ. ಚೇರ್ ಎಲ್ಲ ಸ್ವಲ್ಪ ಆ ಚೇರ್ನೇ ತಗೊಂಡು ಅವ್ರ ಮೇಲೆ ಹಾಕಕ್ ಹೋಗ್ತೀನಿ, ಆಗೋದಿಲ್ಲ. ಅವ್ರು ನನ್ನ ಕಾಲು ಇಟ್ಕೊಂಡ್ಬಿಡ್ತಾರೆ. ಕಾಲು ಇಟ್ಕೊಂಡು ತಲೆಗೆ ಮತ್ತೆ ಶೋಲ್ಡರ್ಗೆ ಜೋರಾಗೆ ಪ್ರೆಸ್ ಮಾಡ್ಬಿಡ್ತಾರೆ. ಆಮೇಲೆ ನನ್ಗೆ ಏನು ಆಗುತ್ತೆ ಅಂತ ಗೊತ್ತಾಗಲ್ಲ. ಸದ್ಯ ಸಂತ್ರಸ್ತೆಯ ದೂರಿನ ಆಧಾರದ ಮೇಲೆ ಡೋಂಗಿ ಜ್ಯೋತಿಷಿ ಮೋಹನ್ ಕುಮಾರ್ ವಿರುದ್ಧ BNS ಸೆಕ್ಷನ್ಗಳ ಅಡಿಯಲ್ಲಿ FIR ದಾಖಲಿಸಿಕೊಂಡಿರೋ ಚೆನ್ನಮ್ಮನ ಕೆರೆ ಅಚ್ಚುಕಟ್ಟು ಪೊಲೀಸರು ಆರೋಪಿ ಪತ್ತೆಗಾಗಿ ಶೋಧ ನಡೆಸುತ್ತಿದ್ದಾರೆ. SK ಮಂಜುನಾಥ್, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.